ಮಾತಿನ ಆ ಧಾಟಿ ಆ ವೈಖರಿ ಬದಲಾಗಿದೆ ಅಧ್ಯಕ್ಷರಾದ ಮೇಲೆ. ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ನೀವು ಮಾತಾಡೋದ ಸಂದರ್ಭದಲ್ಲಿ ಈಶ್ವರಪ್ಪನವ್ರನ್ನೂ ಕೂಡ ನೆನೆಸ್ಕೊಂಡ್ರಿ. ಈ ಅಂದರೆ ಪಾರ್ಟಿಗೆ ಏನೇನು ಸೇವೆ ಆಗಿದೆ ಆ ಸಂದರ್ಭದಲ್ಲಿ ಈಶ್ವರಪ್ಪನವ್ರ ಪಾತ್ರ ಕೂಡ ಇದೆ. ಇಲ್ಲಿ ನೋಡಿ, ಇದೇ ಪ್ರಶ್ನೆ ನಂದು. ತಾವೇ ಈಶ್ವರಪ್ಪನವ್ರ ಹೆಸರು ಹೇಳ್ತೀರಿ ವಿಜೇಂದ್ರ ಅವರೇ. ಈಶ್ವರಪ್ಪನವ್ರು ಏನು ಅನ್ಯಾಯ ಮಾಡಿದರು? ಈಶ್ವರಪ್ಪನವ್ರನ್ನ ಯಾಕೆ ಮೂಲೆಗುಂಬು ಮಾಡಿದ್ರಿ ಪಾಪ? ರಂಗನಾಥ್ ಜಿ, ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ ಆಗ್ತಿದ್ದಂಗೆ ಈಶ್ವರಪ್ಪನವರು ಕೂಡ ಮಂತ್ರಿಮಂಡಲ ತೆಗೆದುಕೊಂಡ್ರು. ಅದು ಮೂಲೆ ಗುಂಪು ಮಾಡಿದಾಗ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಾಡಿದ್ರು. ಅದು ಯಡಿಯೂರಪ್ಪನವ್ರು ಮೂಲೆ ಗುಂಪು ಮಾಡಿದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ದು ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿನೇ ಬೇಕು ಅಂತ ಹೇಳಿದ್ರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾದರು. ಅದು ಮಾಡಿದ ಮೂಲೆ ಗುಂಪು ಮಾಡಿದಾಗ ಈಶ್ವರಪ್ಪನವ್ರನ್ನಾಗಾದರೆ ನೋಡಿ, ನಾನು ವಯಸ್ಸಲ್ಲಿ ಚಿಕ್ಕೊಂಡಿದ್ದೇನೆ. ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ರಾಜ್ಯದ ಜನನೂ ನೋಡಿದ್ದಾರೆ, ಜಿಲ್ಲೆ ಜನನೂ ನೋಡಿದ್ದಾರೆ. ಇದ್ರ ಬಗ್ಗೆ ಇನ್ನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದ್ರ ಒಂದಂತೂ ಸತ್ಯ, ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಅನೇಕ ತಪ್ಪು ಮಾಹಿತಿಗಳು ಅವತ್ತು ಕೂಡ ನಾನು ಹೇಳಿದ್ದೇನೆ. ಅನೇಕ ತಪ್ಪು ಮಾಹಿತಿಗಳು, ತಪ್ಪು ಕಲ್ಪನೆಯಿಂದ ಈಶ್ವರಪ್ಪನವರು ಈ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಖಂಡಿತ ಸರಿನೂ ಅಲ್ಲ, ಪಕ್ಷದ ಹಿತದೃಷ್ಟಿಯಿಂದನೂ ಅಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ನನಗೆ ಈಗಲೂ ವಿಶ್ವಾಸ ಇದೆ, 100ಕ್ಕೆ 100 ವಿಶ್ವಾಸ ಇದೆ. ರಾಘವೇಂದ್ರ ಅವರು ಒಂದು ಕಡೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಸಂಸದರಾಗಿ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ಕೂಡ ರಾಘಣ್ಣ ಅವರಿಗೆ 2 ಲಕ್ಷಕ್ಕೂ ದೊಡ್ಡ ಅಂತರದಲ್ಲಿ ರಾಘಣ್ಣ ಅವರು ಮತ್ತೆ ಗೆಲ್ತಾರೆ. ಇದು ಒಂದು ವಿಚಾರ. ಈಶ್ವರಪ್ಪ ಏನಾದರೂ ಮನಸ್ಸು ಬದಲಾಯಿಸ್ಬೋದು ಅಂತ ಅನ್ಸುತ್ತಾ ಕೊನೆ ಕ್ಷಣದಲ್ಲಿ? ಮನಸ್ಸು ಬದಲಾಯಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಇನ್ಕ್ಲೂಡಿಂಗ್ ವಿಜಯೇಂದ್ರ. ನಾನೊಬ್ಬ ರಾಜ್ಯದ ಅಧ್ಯಕ್ಷರು ಕೂಡ ಕಾರ್ಯಕರ್ತನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಈಶ್ವರಪ್ಪನವರು ಪಕ್ಷಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಒಬ್ಬ ಹಿರಿಯ ನಾಯಕರಿಗೆ ಈ ರೀತಿ ರಾಜಕಾರಣದಲ್ಲಿ ಒಂದು ಇತಿಶ್ಯ ಆಗ್ತಕ್ಕಂಥ ಕೆಲಸ ಆಗಬಾರ್ದು. ನಾನಿವತ್ತೊಂದು ಮಾತನ್ನು ಹೇಳ್ತಾನೆ, ಎಲ್ಲೂ ಕೂಡ ಹೇಳಿಲ್ಲ. 2 ತಿಂಗಳ ಹಿಂದೆ ನಮಗಿದ್ದಂಥದ್ದು ಒಂದೇ ಒಂದು ರಾಜ್ಯಸಭಾ MP. ನಾನು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಅಧ್ಯಕ್ಷನ ಮನವಿ ಮಾಡಿದ್ದೇನೆ. ಒಂದೇ ಸ್ಥಾನ ನಮಗೆ ಅವಕಾಶ ಇರ್ತಕ್ಕಂಥದ್ದು. ಈಶ್ವರಪ್ಪನವ್ರು ಕಳೆದ ಚುನಾವಣೆ ನಿಲ್ಲೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ತಾವು ಈಶ್ವರಪ್ಪನ ಕರೆಸ್ಕೊಳ್ಳಿ ದೆಹಲಿಗೆ, ಅವರಿಗೆ ಮನವರಿಕೆ ಮಾಡಿ ಅವ್ರನ್ನ ರಾಜ್ಯಸಭಾ MP ಮಾಡಿ ಒಬ್ಬ ಹಿರಿಯ ನಾಯಕರಿಗೊಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಅಂತೇಳಿ ನಾನು ಸ್ವತಃ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷಗೆ ಮನವಿ ಮಾಡಿದ್ದೇನೆ. ಇದು ನನ್ನ ತಪ್ಪಾಗಾದರೆ ಈಶ್ವರಪ್ಪನವ್ರ ಮಗನ ಬಗ್ಗೆ ನಾವು ಅಲ್ಲಿ ಬೇರೆ ಬೇರೆ ಸರ್ವೆ ಬೇರೆ ಬೇರೆ ವಿಚಾರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಇದು ವಿಜಯೇಂದ್ರ ಯಡಿಯೂರಪ್ಪನವ್ರ ತೀರ್ಮಾನ ಅಲ್ಲ. ಯಡಿಯೂರಪ್ಪ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇರ್ಬೋದು, ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು. ನಮ್ಮ ಕೇಂದ್ರದ ನಾಯಕತ್ವ ಅಷ್ಟು ವೀಕ್ ಇರ್ತಕ್ಕಂಥ ನಾಯಕತ್ವ ಅಲ್ಲ. ಕರ್ನಾಟಕದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಇದೆ. ಯಾರ ಹಣೆ ಬರ ಏನು ಅಂತೇಳಿ ನಮಗಿಂತ ಹೆಚ್ಚು ಸ್ಪಷ್ಟತೆ ಅವ್ರಿಗಿದೆ. ಯಾರು ಕೊಟ್ಟರೆ ಗೆಲ್ತಾರೆ ಅನ್ನುವ ಸ್ಪಷ್ಟತೆಯೂ ಅವ್ರಿಗಿದೆ. ಹಾಗಾಗಿ ಇದು ಕೇಂದ್ರದ ವರಿಷ್ಠರ ತೀರ್ಮಾನನೇ ಹೊರತು ಹಾವೇರಿ ಇರ್ಬೋದು, ಯಾವುದೇ ಲೋಕಸಭಾ ಕ್ಷೇತ್ರದ ಬಗ್ಗೆ ಇರ್ಬೋದು, ವಿಜೇಂದ್ರ ತೀರ್ಮಾನ ಅಂತೇಳಿ ಅವರವರ ತಪ್ಪು ಕಲ್ಪನೆಯಲ್ಲಿದ್ದರೆ ಅದಕ್ಕೆ ನಾನು ಹೊಣೆಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಹೇಳ್ತೇನೆ ಮಾತನ್ನು. ಅಂದರೆ ಬೇಕಾದಂಥವ್ರು ಟಿಕೆಟ್ ಕೊಡಿಸಿದ್ರು, ಬೇಡದಿದ್ದವರು ಟಿಕೆಟ್ ಕೊಡಿಸ್ತಿಲ್ಲ, ಇವೆಲ್ಲ ಸುಳ್ಳು ಅಂತಿರ್ತಾವೆ. ನಮ್ಮದು ನೋಡ್ರಿ, ಯಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಬೆಳೆದು ಬಂದಿರತಕ್ಕಂಥವ್ರು, 15-20 ವರ್ಷ ABPಯಲ್ಲಿ ಬೆಳೆದು ಸಂಘಟನೆ ಶಕ್ತಿ ಇರ್ತಕ್ಕಂಥವ್ರು. ಅವರ ನೇತೃತ್ವದಲ್ಲಿ ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ. ಅವರು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅಮಿತ್ ಶಾಜಿಯವರು ಕರ್ನಾಟಕದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಯಾರಿಗಾರೋ ಗೊತ್ತಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾಜಿಯವರು. ಪ್ರತಿ ಕ್ಷೇತ್ರದ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ, ಪ್ರತಿಯೊಬ್ಬ ನಾಯಕರ ಬಗ್ಗೆನೂ ಮಾಹಿತಿ ಇದೆ, ಪ್ರತಿಯೊಬ್ಬ ನಾಯಕನ ಹಣೆಬರನ ಬಗ್ಗೆನೂ ಕೂಡ ಅವ್ರಿಗೆ ಚೆನ್ನಾಗಿ ಮಾಹಿತಿ ಇದೆ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಮ್ಮ ರಾಜ್ಯದ ಕಾರ್ಯಕರ್ತರಿಗೆ ಮತ್ತು ನಮ್ಮ ನಾಯಕರಿಗೆ, ಮುಖಂಡರಿಗೆ ನಮ್ಮನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯದ 25 ಕ್ಷೇತ್ರಗಳಲ್ಲಿ ಯಾರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ವರಿಷ್ಠರ ತೀರ್ಮಾನನೇ ಹೊರತು ಇದು ವಿಜಯೇಂದ್ರ ಯಡಿಯೂರಪ್ಪರ ತೀರ್ಮಾನ.